ಬಿಜೆಪಿ ಜೆಡಿಎಸ್ ನಾಯಕರ ತುರ್ತು ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಮೈತ್ರಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮೈತ್ರಿ ತಲಾಕ್ ಕೊಡುತ್ತಾ ಬಿಜೆಪಿ? ಈ ರೀತಿಯಾದಂತ ಒಂದು ಪ್ರಶ್ನೆ ಇದ್ದೇ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಮೈತ್ರಿ ಮೀಟಿಂಗ್. ಬಿಜೆಪಿ ಕಚೇರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಮೈತ್ರಿ ಉಳಿಸಿಕೊಳ್ಳುವ ಸಲುವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೈತ್ರಿ ಮರ್ಮಕ್ಕೆ ಇವತ್ತೇ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಮುಜುಗರವನ್ನ ತಂದಿದೆ. ಹಾಗಾಗಿ ಸ್ವತಃ ನರೇಂದ್ರ ಮೋದಿ ಅವರೇ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಪ್ರಜ್ವಲ್ನನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಅಮಿತ್ ಶಾ ಅವರು ಕೂಡ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತು ಬಿಜೆಪಿ ಜೆಡಿಎಸ್ ನಾಯಕರ ತುರ್ತು ಸಭೆ ನಡೀತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಬಿಜೆಪಿಯ ಕಚೇರಿಯಲ್ಲಿ ಮೈತ್ರಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮೈತ್ರಿ ತಲಾಕ್ ಕೊಡುತ್ತಾ? ಹಾಗಾದ್ರೆ ಬಿಜೆಪಿ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಅಂದ್ರೆ ಜೆಡಿಎಸ್ ನಿಂದ ಹೇಗಾದ್ರೂ ಮಾಡಿ ಜೆಡಿಎಸ್ ನ ಸಹವಾಸ ಬೇಡ ಅಂತ ಹೇಳಿ ಹೊರಗೆ ಬರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಈ ಒಂದು ಮೈತ್ರಿ ಸಭೆ. ಬಿಜೆಪಿಯ ಕಚೇರಿಗೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಾಗಿದೆ. ಮೈತ್ರಿ ಉಳಿಸಿಕೊಳ್ಳಲು ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮೈತ್ರಿ ಮರ್ಮಕ್ಕೆ ಇವತ್ತೇ ಬ್ರೇಕ್ ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ಪ್ರಕರಣದಿಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಸಾಕಷ್ಟು ಮುಜುಗರವಾಗ್ತಿರುವಂಥದ್ದು. ಈಗಾಗಲೇ ಜೆಡಿಎಸ್ನ ಮುಖಂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿರುವಂಥದ್ದು. ಈ ಒಂದು ಬಂಧನದಿಂದ ಸಾಕಷ್ಟು ಜೆಡಿಎಸ್ ಪಕ್ಷಕ್ಕೆ ಮುಜುಗರ ಆಗಿದೆ. ಈಗಾಗಲೇ ರಾಜ್ಯದೆಲ್ಲೆಡೆ ಒಂದು ಪಕ್ಷದ ಮಾನ ಮರ್ಯಾದೆ ಹಾಳಾಗಿರುವಂಥದ್ದು. ಇದೆಲ್ಲದರ ನಡುವೆ ಇದೀಗ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮತ್ತು ಮೈತ್ರಿ ಸರ್ಕಾರ ಮುಂದೆ ಒರೆಯುತ್ತಾ ಮತ್ತು ಈ ಒಂದು ಮೈತ್ರಿ ಸರ್ಕಾರ ಈ ಒಂದು ಪ್ರಕರಣದಿಂದಾಗಿ ಮುಜುಗರಕ್ಕೊಳಗಾಗಿರುವಂಥದ್ದು. ಹೀಗಾಗಿ ಈ ಪ್ರಕರಣದ ಒಂದು ಘಟನೆಯನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಈ ಒಂದು ಘಟನೆಯಿಂದಾಗಿ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಆಗುವಂಥ ಮುಜುಗರವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಮೈತ್ರಿಗೆ ಬ್ರೇಕ್ ಇಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂಥದ್ದು. ಯಾಕಂತಂದರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಂದು ಮೈತ್ರಿ ಆಗಿತ್ತು. ಆ ಮೈತ್ರಿಯ ಮೂಲಕ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದಂಥ ಈ ಒಂದು ಮೈತ್ರಿ ಈಗ 25 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಸ್ಪರ್ಧಿಸಿದರೆ 3 ಕ್ಷೇತ್ರಗಳಿಂದ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದರು. ಹೀಗಾಗಿ ಈ ಒಂದು ಚುನಾವಣೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಈ ಪೆನ್ ಡ್ರೈವ್ ಪ್ರಕರಣ ಬೀರಿದೆ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆ ಮತ್ತು ಬರುವ MLC ಚುನಾವಣೆಗಳಿದ್ದಾವೆ ಅವುಗಳಲ್ಲಿ ನಾವು ಯಾವ ರೀತಿಯಾದಂಥ ಮುಂದೆ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಸಭೆಯನ್ನು ನಡೆಸಲಾಗ್ತಿರುವಂಥದ್ದು. ಈ ಒಂದು ಸಭೆಯಲ್ಲಿ ಮೈತ್ರಿಗೆ ಬ್ರೇಕ್ ಬೀಳುತ್ತಾ ಅಲ್ವಾ, ಇದು ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾಕಂತಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಸದನ ಮಾಡ್ತಿರುವಂಥದ್ದು. ರಾಜ್ಯದ ಮರ್ಯಾದೆಯನ್ನು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದಿರುವಂಥದ್ದು. ದೇಶವನ್ನು ತೊರೆದು ಪ್ರಜ್ವಲ್ ರೇವಣ್ಣ ಹಾಯಾಗಿದ್ದರೆ ಇತ್ತ ಎಚ್.ಡಿ. ರೇವಣ್ಣ ಅವರ ಒಂದು ಬಂಧನ ಸಾಕಷ್ಟು ಮುಜುಗರವನ್ನು ತಂದಿದೆ, ಅಪಮಾನವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಈ ಒಂದು ಎಲ್ಲ ಲೆಕ್ಕಾಚಾರಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬಿಜೆಪಿ ಜೆಡಿಎಸ್ನೊಂದಿಗೆ ಮೈತ್ರಿಯನ್ನು ಮುರಿದುಕೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಸಭೆ ನಡೆಸ್ತಾ ಇದ್ದಾರೆ. ಈಗಾಗಲೇ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಸಭೆಯನ್ನು ಕರೆದಿರುವಂಥದ್ದು. ಸಭೆಯಲ್ಲಿ ಯಾರ ಗೆಲುವಾಗುತ್ತೆ ಯಾರ ಸೋಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆನ ಮಾಡ್ತಾ ಇದ್ದರೆ ಇತ್ತ ಮುಂಬರುವ ಚುನಾವಣೆಗಳಲ್ಲಿ ನಾವು ಮೈತ್ರಿಯೊಂದಿಗೆ ಮುಂದೆ ಹೋಗಬೇಕಾ? ಈ ಒಂದು ಮೋದಿ ಅವರನ್ನು ಕೂಡ ಅಮಿತ್ ಶಾ ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಈ ಮೈತ್ರಿಯನ್ನು ನಾವು ಮುಂದುವರಿಸಿದರೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಮಗೆ ಯಾವ ರೀತಿಯಾದಂಥ ಮುಜುಗರವನ್ನು ನಾವು ಅನುಭವಿಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ NDA ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಸನದಲ್ಲಿ ಗೆಲುವಾದರೆ ಮುಂದಿನ ಕ್ರಮಗಳೇನು ಅನ್ನೋಂಥ ಪ್ರಶ್ನೆ ಕೂಡ ಈಗ ಮೂಡ್ತಿರುವಂಥದ್ದು. ಹೀಗಾಗಿ ಈಗಾಗಲೇ ಆರ್ ಅಶೋಕ್ ಅವರಾಗಿರ್ಬೋದು, ಬಿಜೆಪಿಯ ನಾಯಕರು ನಾವು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳೋದ್ರ ಮಾತ್ರವೇ ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದಿಂದಾಗಿ ಯಾವ ರೀತಿಯಾದಂಥ ಮುಂಬರುವ ಚುನಾವಣೆಗಳು ಪಕ್ಷಕ್ಕಾಗುವ ಲಾಭ ನಷ್ಟಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ಈ ಒಂದು JP ಭವನದಲ್ಲಿ ಎಲ್ಲ ಸಭೆಯಲ್ಲಿ ಒಂದು ಬಿಜೆಪಿ ನಾಯಕರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಈ ಒಂದು ಸಭೆಯಲ್ಲಿ ಮೈತ್ರಿಗೆ ಬ್ರೇಕ್ ಬೀಳುತ್ತಾ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಕುತೂಹಲ ಕೆಡಿಸ್ತಾ ಇದೆ.